ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ನನ್ನೆಲ್ಲ ಬ್ಯೂಟಿಫುಲ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫ್ಯಾಮಿಲಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಹೊಸ ಹರ್ಷನ ತರಲಿ ಮತ್ತು ಈ ವರ್ಷ ತುಂಬಾ ಹೆಲ್ದಿಯಾಗಿ ಮತ್ತು ಸಕ್ಸಸ್ಫುಲ್ಲಾಗಿ ಇರಲಿ ಅಂತ ಆಶಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದೊಳುವಾಗ ಏನೋ ಒಂಥರ ಹೊಸ ಚೈತನ್ಯ, ಹೊಸ ವರ್ಷ ಮತ್ತು ಹೊಸ ಅವಕಾಶಗಳು, ಈ ವರ್ಷ ಯಾವ ರೀತಿ ಇರುತ್ತೆ ಅಂತ ತುಂಬಾ ಎಕ್ಸೈಟೆಡ್ ಆಗಿ ಎಲ್ಲರೂ ದಿನ ಸ್ಟಾರ್ಟ್ ಮಾಡಿರ್ತೀರ. ಹಾಗೆ ನಾನು ಕೂಡ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇವತ್ತಿನ ದಿನ ನಿಜವಾಗ್ಲೂ ಕ್ರಿಯೇಷನಲ್ಲಿ ಬೆಸ್ಟ್ ಡೇ ಅಂತ ಹೇಳ್ಬೋದು. ನಾನಂತೂ ಇವತ್ತು ಹೈ ಆನ್ ಎನರ್ಜಿಯಿಂದನೇ ಸ್ಟಾರ್ಟ್ ಮಾಡಿದೆ ಡೇನ. ಈ ವಸಂತ ಕಾಲ ನನಗೆ ತುಂಬಾ ಫೇವ್ರೇಟ್ ಸೀಸನ್ ಅಂತ ಹೇಳ್ಬೋದು. ಎಲ್ಲರಿಗೂ ಅಷ್ಟೇನೆ. ಯಾಕೆ ಅಂತ ಹೇಳಿದ್ರೆ ಆ ಅಕ್ಕಿಗಳು ಚಿಲಿಪಿಲಿ ಮತ್ತು ಹೊಸದಾಗಿ ಚಿಗುರ್ತಾ ಇರೋವಂಥ ಎಲೆಗಳು, ಮತ್ತು ಈಗ ಬಂದು ಚೆರಿ ಬ್ಲಾಸಮ್ ಸೀಸನ್ ಅಲ್ವಾ, ಆ ಮರನ ನೋಡಿದ್ರೆ ಫುಲ್ಲು ಹಾಗೆ ಒಂದು ಹೂವಿನ ಬೊಕ್ಕೆನೇ ರೋಡಲ್ಲಿ ಮರ ಆಗಿ ನಿಂತಿರೋ ಥರ ಅನಿಸುತ್ತೆ. ಸೊ ಅದೆಲ್ಲ ನೋಡ್ತಾ ಇದ್ರೆ ಒಂಥರ ತುಂಬ ಸಂತೋಷ ಆಗುತ್ತೆ. ಈಗಿನ ಸೀಸನ್ನೇ ತುಂಬ ಬೆಸ್ಟು. ಹಬ್ಬಗಳು ಬಂತು ಅಂತ ಹೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳು ಕೈ ತುಂಬ ಕೆಲಸ. ಹಬ್ಬದ ಹಿಂದಿನ ದಿನ ಪ್ರಿಪ್ರೇಷನ್ಸು ಅಂತ ಹೇಳಿಬಿಟ್ಟು ಅದಕ್ಕೆಲ್ಲ ತಯಾರಿ ಮಾಡಿಕೊಂಡು ಕ್ಲೀನೆಲ್ಲ ಮಾಡ್ಕೊಂಡಿದ್ದಾಯಿತು. ಇನ್ನು ದೇವ್ರ ಪೂಜೆ ಸಾಮಾನು ತೊಳೆಯೋದು ಒಂದು ದೊಡ್ಡ ಟಾಸ್ಕು. ಸೊ ಪೂಜೆಗೆ ನೆನ್ನೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು 12:30 ಆಗಿತ್ತು. ಎಲ್ಲ ಪೂಜೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮಲ್ಗೋಷ್ಟೊತ್ತಿಗೆ. ಆ್ಯಕ್ಚುಲಿ ಇದೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ಮಾರನೇ ದಿನಕ್ಕೆ ನಮಗೆ ಪೂಜೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇನ್ನು ನೀವು ದೇವ್ರದ್ದು ಕೋಣೆ ಏನಾದರೂ ತೊಳಿತಾ ಇದ್ದೀರಾ ಅಥವಾ ಕ್ಲೀನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ನೀವು ಒಂದು ಚಿಟಿಕೆಯಷ್ಟು ಪಚ್ಚಕರ್ಪೂರ ಮತ್ತು ಗನ್ಗೆ ಅಂಗಡಿಯಲ್ಲಿ ಜವಾದ್ ಪೌಡರ್ ಅಂತ ಸಿಗುತ್ತೆ. ಅದು ಎಷ್ಟು ಪರಿಮಳ ಕೊಡುತ್ತೆ ಅಂತ ಹೇಳಿದ್ರೆ ದೇವಸ್ಥಾನಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಅದನ್ನು ಒಂದೇ ಒಂದು ಚಿಟಿಕೆ ಹಾಕ್ಕೊಂಡು ಆ ನೀರಲ್ಲಿ ಬಟ್ಟೆನ ನೆನೆಸಿ ಒರೆಸೋದ್ರಿಂದ ದೇವ್ರ ಮನೆ ಅಷ್ಟು ಘಮ ಅಂತ ಇರುತ್ತೆ. ಆ ಪರಿಮಳ ನಮಗೆ ಒಂಥರ ಡಿವೈನ್ಲಿ ಫೀಲ್ ಕೊಡುತ್ತೆ. ಸುಮಾರು ವರ್ಷದಿಂದ ಯುಗಾದಿ ಹಬ್ಬನ ಆಚರಣೆ ಮಾಡ್ತಾ ಬಂದಿರ್ತಾರೆ. ಬಟ್ ಆದರೆ ಏನಕ್ಕೆ ಯುಗಾದಿನ ಆಚರಣೆ ಮಾಡ್ತೀವಿ ಅನ್ನೋದೇ ಗೊತ್ತಿರೋದಿಲ್ಲ. ಯುಗಾದಿ ಅಂದರೆ ನಮಗೆ ಒಂದು ಹೊಸ ವರ್ಷ ಅಷ್ಟೇನೆ. ಇಂಗ್ಲೀಷ್ ಅವ್ರಿಗೊಂಥರ ಹೊಸ ವರ್ಷ ಅಂತ ಹೇಳಿದ್ರೆ ನಮಗೆ ಒಂಥರ ಇದು ಹೊಸ ವರ್ಷ ಅಂತ ಅಂದ್ಕೊಳ್ಳೋರೇ ಜಾಸ್ತಿ. ಬಟ್ ಆದರೆ ಇದು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದ್ರ ಹಿಂದ್ಗಡೆ ಒಂದು ಧಾರ್ಮಿಕ ಮತ್ತು ಐತಿಹಾಸಿಕ ಮತ್ತು ನೈಸರ್ಗಿಕವಾಗಿರುವಂಥ ಹಲವಾರು ಮಹತ್ವದ ಕಾರಣಗಳಿದೆ. ಅದು ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಸೃಷ್ಟಿಯ ಆರಂಭ ಅಂತ ಹೇಳ್ಬೋದು. ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಈ ಬ್ರಹ್ಮಾಂಡದ ಸೃಷ್ಟಿನ ಪ್ರಾರಂಭಿಸಿದ್ದೇ ಈ ದಿನ ಅಂತ ನಂಬಲಾಗತ್ತೆ. ಕಾಲಗಣನೆಯ ಮೊದಲನೇ ದಿನ ಇದಾಗಿದ್ದರಿಂದ, ಅಂದರೆ ಟೈಮ್ನ ಮೊದಲನೇ ದಿನ ಇದಾಗಿದ್ದರಿಂದ ಇದನ್ನು ಯುಗದ ಆದಿ ಅಥವಾ ಯುಗಾದಿ ಅಂತ ಕರೀತಾರೆ. ನಮಗೆ ಹೊಸ ವರ್ಷ ಈ ಪವಿತ್ರ ಕ್ಷಣದಿಂದನೇ ಆರಂಭ ಆಗೋದು. ಇನ್ನು ವಸಂತ ಋತುವಿನ ಆಗಮನ ಅಂದರೆ ಸ್ಪ್ರಿಂಗ್ ಸೀಸನ್ನು ಈಗಲೇ ಸ್ಟಾರ್ಟ್ ಆಗೋದು. ಪ್ರಕೃತಿ ದೃಷ್ಟಿಯಿಂದ ನೋಡಿದ್ರೆ ಇದು ಒಂದು ಬದಲಾವಣೆಯ ಸಮಯ ಅಂತ ಹೇಳ್ಬೋದು. ಚಳಿಗಾಲದ ಎಲೆಗಳೆಲ್ಲ ಉದುರಿ ಮುಗ್ದೋಗ್ಬಿಟ್ಟು ಮರ ಗಿಡಗಳು ಚಿಗುರೋದನ್ನು ನಾವು ನೋಡ್ಬೋದು. ಮತ್ತು ಹೂಗಳು ಕೂಡ ಅರಳೋ ಅಂಥ ಕಾಲ ಇದು. ಮಲ್ಲಿಗೆ ಹೂ ಅಂತೂ ಈ ಸೀಸನ್ನಲ್ಲೇ ತುಂಬ ಚೀಪಾಗಿ ಸಿಗುತ್ತೆ, ಏರಾಳವಾಗಿ ಸಿಗುತ್ತೆ. ಅದಕ್ಕೇ ಸುಮಾರು ಊರುಗಳಲ್ಲೂ ಜಾತ್ರೆಗಳಲ್ಲಿ ಮಲ್ಲಿಗೆ ಹೂವನ್ನೇ ಈ ಟೈಮಲ್ಲಿ ಭಾರಿ ಬೆಳೆಸ್ತಾರೆ. ನಮ್ಮ ಮನೆಯಲ್ಲಿ 2 ಮಲ್ಲಿಗೆ ಗಿಡ ಇರೋದು, ಅದರಲ್ಲಿ ಬರೀ 3 ಮಲ್ಲಿಗೆ ಹೂ ಬಿಟ್ಟಿತ್ತು. ನೆನೆ ನೈಟು ಎಷ್ಟು ಘಮ ಅಂತಿತ್ತು ಅಂತ ಹೇಳಿದ್ರೆ ಅದ್ರ ಪರಿಮಳ ನಾವೆಲ್ಲೂ ಬಚ್ಚಿಟ್ರೂ ಆಚೆ ಬಂದುಬಿಡುತ್ತೆ, ಅಷ್ಟು ಘಮ್ಗುಡುತ್ತೆ. ಸೊ ಹೂವಿನ ಅಂದ ನೋಡೋದಕ್ಕೆ ಈ ಸೀಸನ್ನೇ ಬೆಸ್ಟು ಅಂತ ಹೇಳ್ಬೋದು. ಪ್ರಕೃತಿನೇ ಒಂದು ಹೊಸ ಬಟ್ಟೆ ತೊಟ್ಟು ಸಿಂಗಾರ ಮಾಡಿಕೊಂಡು ನಿಂತಿರೋ ಥರ ಕಾಣಿಸ್ತಾ ಇರುತ್ತೆ. ಈ ಹೊಸ ಚೈತನ್ಯನ ಸ್ವಾಗತಿಸೋದಕ್ಕೇನೆ ಈ ಹಬ್ಬನ ಆಚರಿಸೋದು. ರೈತರು ತುಂಬ ಚೆನ್ನಾಗಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಇನ್ನು ನಾವು ಹಿಸ್ಟ್ರಿ ಪ್ರಕಾರ ನೋಡಿದ್ವಿ ಅಂತ ಹೇಳಿದ್ರೆ ಶ್ರೀರಾಮ ಬಂದ್ಬಿಟ್ಟು ರಾವಣನ ಸಂಹರಿಸಿ ವನವಾಸ ಮುಗಿಸ್ಕೊಂಡು ಅಯೋಧ್ಯೆಗೆ ಮರಳಿ ಬರೋ ಅಂಥ ದಿನ ಇದು. ಅಲ್ಲಿನ ಜನರು ಸಂತೋಷದಿಂದ ರಾಮನಿಗೆ ಪಟ್ಟಾಭಿಷೇಕ ಮಾಡಿದ್ದು ಇದೇ ಸುದಿನ ಅಂತ ಹೇಳ್ತಾರೆ.
ಅದು ಅಧರ್ಮದ ಮೇಲೆ ಧರ್ಮದ ಜಯನ ಸಾಧಿಸಿರೋ ಅಂಥ ದಿನ ಕೂಡ ಹೌದು. ಈ ಒಂದು ದಿನಕ್ಕೆ ಎಷ್ಟೊಂದು ಅದ್ಭುತವಾಗಿರೋ ಅಂಥ ಹಿನ್ನೆಲೆಗಳಿದೆ ಅಲ್ವಾ. ಅಮ್ಮ ಹ್ಯಾಪಿ ಯುಗಾದಿ ಸೊನ್ನೆ, ಹ್ಯಾಪಿ ಯುಗಾದಿ. ನಮಸ್ಕಾರ. ಹೋದ ಬಿಡು, ಆಯ್ ಬಿಡು. ಕೂಚೋ. ಯುಗಾದಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಅಭ್ಯಂಜ ಸ್ನಾನ ಅಂದರೆ ಎಣ್ಣೆ ಶಾಸ್ತ್ರ ಮಾಡೋದು. ಇದು ಕೇವಲ ಒಂದು ಸಂಪ್ರದಾಯ ಮಾತ್ರನೇ ಅಲ್ಲ, ಇದು ಸುಮಾರು ಜನಕ್ಕೆ ಫೇವ್ರೆಟ್ ಪಾರ್ಟ್ ಆಫ್ ಯುಗಾದಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಇದ್ರ ಹಿಂದೆ ಆಳವಾಗಿರುವಂಥ ಧಾರ್ಮಿಕ ಮತ್ತು ಸೈಂಟಿಫಿಕಲ್ ರೀಸನ್ ಕೂಡ ಇದ್ದಾವೆ. ಶ್ರೀ ಲಕ್ಷ್ಮಿ ಮತ್ತು ಗಂಗೆ ವಾಸ ಆಗಿರೋ ಅಂಥದ್ದು ಎಣ್ಣೆ ಮತ್ತು ನೀರಿನಲ್ಲಿ. ಪುರಾಣಗಳ ಪ್ರಕಾರ ಯುಗಾದಿ ದಿನ ಎಣ್ಣೆಯಲ್ಲಿ ಲಕ್ಷ್ಮೀ ದೇವಿ ಮತ್ತು ನೀರಲ್ಲಿ ಗಂಗಾದೇವಿ ನೆಲೆಸಿರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಅದರಿಂದನೇ ಎಣ್ಣೆನ ಹಚ್ಚಿ ಸ್ನಾನ ಮಾಡೋದ್ರಿಂದ ಇಬ್ಬರು ದೇವತೆಗಳ ಆಶೀರ್ವಾದನೂ ನಮಗೆ ಸಿಗುತ್ತೆ ಮತ್ತು ಮನೆಯಲ್ಲಿ ಐಶ್ವರ್ಯ ವೃದ್ಧಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇನ್ನು ಸಂಪ್ರದಾಯಗಳ ಪ್ರಕಾರ ಮನೇಲಿರೋ ಅಂಥ ಹಿರಿಯ ಮುತ್ತೈದೆ ಅಥವಾ ತಾಯಿ ಅಥವಾ ಹೆಂಡತಿ ಮನೇಲಿರೋರಿಗೆ ಅಥವಾ ಗಂಡ ಮಕ್ಕಳಿಗೆ ಎಣ್ಣೆನ ಹಚ್ಚಿ ಕುಟುಂಬದ ಸದಸ್ಯರ ಮಧ್ಯೆ ಪ್ರೀತಿ ಮತ್ತು ಗೌರವನ ಹೆಚ್ಚಿಸೋವಂಥ ರೀತಿ ಆಶೀರ್ವಾದ ಮಾಡಿ ಎಣ್ಣೆ ಶಾಸ್ತ್ರನ ಮುಗಿಸ್ಕೊಳ್ಬೇಕು. ಈ ಎಣ್ಣೆ ಶಾಸ್ತ್ರ ಆ್ಯಕ್ಚುಲಿ ಜಸ್ಟು ಸಂಪ್ರದಾಯಕ್ಕೆ ಮಾತ್ರನೇ ಮಾಡೋದಲ್ಲ, ಇದರಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಯುಗಾದಿ ಚೈತ್ರ ಮಾಸದ ಆರಂಭ ಆಗಿರೋದ್ರಿಂದ ಅಂದರೆ ಬೇಸಿಗೆ ಕಾಲದ ಆರಂಭ ಆಗಿರೋದ್ರಿಂದ ನಾವು ಮೈಗೆ ಎಣ್ಣೆನ ಹಚ್ಚಿ ಸ್ನಾನ ಮಾಡೋದ್ರಿಂದ ದೇಹದ ಉಷ್ಣತೆ ಅಂದರೆ ಹೀಟು ಕಡಿಮೆ ಆಗಿ ಬಾಡಿ ಕೂಲ್ ಆಗುತ್ತೆ. ಅದು ನಾವು ಜಾಸ್ತಿ ಇದರಲ್ಲಿ ಉಪಯೋಗಿಸೋದೇನೆ ಹರಳೆಣ್ಣೆ ಆಗಿರೋದ್ರಿಂದ ಹರಳೆಣ್ಣೆ ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಬೇಸಿಗೆಯಲ್ಲಿ ನೀವು ನೋಡಿರ್ತೀರ ಯೂಶ್ವಲಿ ಚರ್ಮ ಎಷ್ಟು ಡ್ರೈ ಆಗಿರುತ್ತೆ, ಅದು ತುಂಬಾ ನ್ಯಾಚುರಲ್ಲು. ಎಳ್ಳೆಣ್ಣೆ ಅಥವಾ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಅಂದರೆ ಉಗುರು ಬೆಚ್ಚ ಮಾಡಿ ಆಮೇಲೆ ಇದನ್ನು ಮೈಗೆ ಹಚ್ಚೋದ್ರಿಂದ ನ್ಯಾಚುರಲಿ ನಮ್ಮ ಸ್ಕಿನ್ನಿಗೆ ಇದು ಮಾಯಿಶ್ಚರೈಸರ್ ಥರ ವರ್ಕ್ ಮಾಡುತ್ತೆ. ಆ ಸನ್ ರೇಸು ನಮ್ಮ ಬಾಡಿ ಮೇಲೆ ಬಿದ್ದಾಗ ಬ್ಲಡ್ ಸರ್ಕ್ಯುಲೇಷನ್ನು ಕೂಡ ತುಂಬ ಚೆನ್ನಾಗಾಗುತ್ತೆ. ಎಣ್ಣೆಯಿಂದ ಮಸಾಜ್ ಮಾಡೋದ್ರಿಂದನೂ ನಮ್ಮ ಬಾಡಿಯಲ್ಲಿ ಏನಾದರೂ ನೋವುಗಳಿದ್ರೂ ಕೂಡ ಸ್ನಾಯು ಸೆಳೆತ ಇದ್ದರೆ ಮತ್ತು ನರ್ವ್ಸು ಏನಾದರೂ ಕಟ್ಕೊಂಡಿತ್ತು ಅಂತ ಹೇಳಿದ್ರು ಬ್ಲಡ್ ಕ್ಲಾಟ್ ಆಗಿದ್ರೂ ಈಸಿ ಮಾಡಿಬಿಡುತ್ತೆ. ಇದು ನಮ್ಮನ್ನು ಆ ಡೇ ಫುಲ್ಲು ಉತ್ಸಾಹದಿಂದ ಇರೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಚಿಕ್ಕ ವಯಸ್ಸಲ್ಲೆಲ್ಲ ತುಂಬಾ ನೆನಪಿದೆ, ಎಣ್ಣೆ ಸ್ನಾನ ಮಾಡಿಕೊಂಡ್ರೆ ಅವರ್ಗಟ್ಲೆ ಬಿಸಿಲಲ್ಲಿ ನಿಲ್ಲಿಸೋರು ಅಮ್ಮ. ಅದಾದಮೇಲೆ ಒಂದು ವಯಸ್ಸಿಗೆ ಬಂದಮೇಲೆ ಎಣ್ಣೆ ಸ್ನಾನನೇ ಸ್ಟಾಪ್ ಆಯಿತು. ಬರೀ ಜಸ್ಟು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಿದ್ವಿ. ಆದರೆ ಗಂಡು ಮಕ್ಳಿಗೆ ಆಗಲ್ಲ, ಅವರ್ಗಟ್ಲೆ ಸ್ನಾನ ಮಾಡದೆ ಅವ್ರು ಎಣ್ಣೆ ಹಾಕ್ಕೊಂಡು ರೋಡಲ್ಲೆಲ್ಲ ತಿರುಗ್ತಾ ಇರ್ತಾರೆ. ಸುಮಾರು ಜನ ಮಾರ್ಕೆಟ್ಗಳಿಗೂ ಕೂಡ ಹಾಗೆ ಎಣ್ಣೆ ಹಚ್ಕೊಂಡೇನೆ ಹೋಗಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರ್ತಾರೆ. ಆ್ಯಕ್ಚುಲಿ ಎಣ್ಣೆ ಸ್ನಾನ ಮಾಡೋದ್ರಿಂದ ಈವನ್ ನಮ್ಮ ನರಮಂಡಲ ಇರುತ್ತಲ್ಲ ಅದನ್ನು ಅದು ಶಾಂತಗೊಳಿಸುತ್ತೆ ಮತ್ತು ಸ್ಟ್ರೆಸ್ನ ಕಡಿಮೆ ಮಾಡಿ ನೆಮ್ಮದಿನ ಜಾಸ್ತಿ ಮಾಡುತ್ತೆ. ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡಿಕೊಂಡ್ರೆ ಎಣ್ಣೆ ಸ್ನಾನ ಮಾಡಿದ್ಮೇಲೆ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಮತ್ತು ಒಳ್ಳೆ ನಿದ್ದೆ ಕೂಡ ಬರುತ್ತೆ. ಬಟ್ ಹಬ್ಬದ ದಿವಸ ನಿದ್ದೆ ಮಾಡೋಕ್ಕಾಗಲ್ಲ, ಬಟ್ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಈ ಫೀಲು. ನೀವು ಕೂಡ ನಿಮ್ಮ ಮನೇಲಿ ಎಣ್ಣೆ ಸ್ನಾನ ಮಾಡಿದ್ರಾ? ನೀವು ಎಷ್ಟವರು ಎಣ್ಣೆಯಲ್ಲಿ ನಿಮ್ಮ ಬಾಡಿನ ಸೋಕ್ ಮಾಡಿದ್ರಿ? ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಮ್ಮ ಮುದ್ದು ಬಂಗಾರಿ ಹೊಸ ಬಟ್ಟೆ ಹಾಕಿದ್ದೆ ಫುಲ್ ಖುಷಿಯಿಂದ ಆಟ ಆಡ್ಕೊಂಡಿದ್ದ ಹೊರಗಡೆ. ಅವನಿಗೆ ಪರ್ಫೆಕ್ಟಾಗಿ ಫಿಟ್ ಆಯಿತು ಬಟ್ಟೆ. ನಾವು ಡ್ರೆಸ್ಸು ನೆನ್ನೆ ಪರ್ಚೇಸ್ ಮಾಡೋವಾಗ ಅಂದ್ಕೊಳ್ತಿದ್ವಿ ಪಾಪುಗೆ ಸರಿಯಾಗಿ ಫಿಟ್ ಆಗುತ್ತೋ ಇಲ್ವೋ ಅಂತ ಒಂದು ಗೆಸ್ಸಲ್ಲೇ ತೊಗೊಂಡು ಬಂದಿದ್ವಿ. ಹೆಂಗಿದ್ರು ಎಕ್ಸ್ಚೇಂಜ್ ಆಪ್ಷನ್ ಇದೆ ಅಲ್ವಾ, ಸೊ ಟ್ರೈ ಮಾಡಿ ನೋಡೋಣ ಅಂತ. ಬಟ್ ಅಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು ಅವನಿಗೆ. ತುಂಬ ಖುಷಿ ಆಯಿತು. ಮಕ್ಕಳಿಗೆ ಹೊಸ ಬಟ್ಟೆ ಹಾಕಿ ನೋಡೋದೇ ಒಂಥರ ಸಂತೋಷ. ಯುಗಾದಿ ಹಬ್ಬದ ವಿಶೇಷನೇ ಇದು. ಎಷ್ಟೇ ಕಡು ಬಡವರಾದರೂ ಆಗಿರಲಿ ಅಥವಾ ಶ್ರೀಮಂತರೇ ಆಗಿರಲಿ, ಈ ಹಬ್ಬನ ಅವ್ರ ಕೈಲಾದ ಮಟ್ಟಿಗೆ ಒಂಚೂರಾದರೂ ಸಿಹಿ ಮಾಡಿ ಹಬ್ಬನ ಆಚರಣೆ ಮಾಡ್ತಾರೆ. ನಮ್ಮ ಅಮ್ಮಂದಿರೆಲ್ಲ ಹೇಳ್ತಾ ಇದ್ದಿದ್ದ ಕತೆಗಳನ್ನ ಕೇಳಿದ್ರೆ ತುಂಬಾ ಬೇಜಾರಾಗುತ್ತೆ. ಆಗೆಲ್ಲ ವರ್ಷಕ್ಕೆ ಒಂದೇ ಸತಿನೇ ಬಟ್ಟೆ ಕೊಡಿಸ್ತಾ ಇದ್ದಿದ್ದಂತೆ, ಅದು ಕಟ್ಟೋ ಲಂಗಗಳನ್ನ ಕೊಡಿಸ್ತಾ ಇದ್ರು ಅಂತ ಹೇಳ್ತಿದ್ರು. ನಮ್ಮ ತಾತ ಅವರೆಲ್ಲರೂ ಬಟ್ಟೆನ ಏನು ಬೇಕು ಅಂತ ಕರ್ಕೊಂಡೋಗಿ ಎಲ್ಲನೂ ಚೂಸ್ ಮಾಡಿಸ್ತಿರ್ಲಿಲ್ವಂತೆ.
6 ಜನ ಮಕ್ಕಳು, ಹಾಗಂದರೆ ಅರ್ಧ ಡಜನ್ನು 1 ಡಜನ್ ಮಕ್ಕಳು ಕೂಡ ಇದ್ರಂತೆ. ಸೊ ಆವಾಗ ಏನು ಮಾಡ್ತಿದ್ರು ಅಂದರೆ ಎಲ್ಲರಿಗೂ ಒಂದೇ ಸತಿ ಬಟ್ಟೆ ತಂದು ಕೊಟ್ಬಿಡ್ತಿದ್ರಂತೆ. ಸೊ ವರ್ಷಕ್ಕೆ ನಾವು ಬರೋ ಅಂಥ ಎಲ್ಲ ಹಬ್ಬಕ್ಕೂ ಹೊಸ ಹೊಸ ಬಟ್ಟೆಗಳು ಈಗ ತಗೊಳ್ಳೋ ಅಂಥ ಫೆಸಿಲಿಟಿ ಇದೆ. ಬಟ್ ಆಗೆಲ್ಲ ಆ ರೀತಿ ಇರಲಿಲ್ಲ, ವರ್ಷಕ್ಕೆ ಒಂದೇ ಸತಿ ಬಟ್ಟೆ, ಅದು ಯುಗಾದಿ ಹಬ್ಬಕ್ಕೆ. ಸೊ ಈ ರೀತಿಯಾಗೆಲ್ಲ ಕಷ್ಟಪಟ್ಟಿರೋವಂಥ ದಿನಗಳಿದೆ ನಮ್ಮ ಹಿರಿಯರು. ನಮಗೆ ಈಗಿನ ಕಾಲದವರು ಈ ರೀತಿಯಾಗಿರೋ ಅಂಥ ಸಂಕಷ್ಟ ಏನೂ ಇಲ್ಲ, ಯಾವಾಗ ಬೇಕಾದರೂ ಬಟ್ಟೆನ ತಗೋಬೋದು, ಅದಕ್ಕೊಂದು ರೀಸನ್ನೇ ಇಲ್ಲ. ಬಟ್ ಆಗಿನವ್ರಿಗೆ ತುಂಬಾ ವ್ಯಾಲ್ಯೂಸು ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅದೆಲ್ಲ ಗಗನ ಕುಸುಮ ಆಗಿತ್ತು ಅಲ್ವಾ. ಸೊ ಯಾವಾಗಲೂ ಒಂದು ಸತಿ ಹಬ್ಬಕ್ಕೆ ಸಿಹಿ ಊಟ ಮಾಡೋರು, ಮತ್ತು ಹೊಸ ಬಟ್ಟೆ ವರ್ಷಕ್ಕೆ ಒಂದು ಸತಿ ತೊಗೊಂಬರೋರು. ಸೊ ಅದೆಲ್ಲ ಒಂದು ಬೆಸ್ಟ್ ಡೇಸ್ ಅವ್ರಿಗೆಲ್ಲನೂ. ನಮಗೆ ಯಾವುದಾದ್ರೂ ಒಂದು ವಸ್ತು ತುಂಬಾ ಸುಲಭವಾಗಿ ಸಿಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂನೇ ನಾವು ಕೊಡೋದಿಲ್ಲ. ಅದೇ ಅದು ತುಂಬ ಕಷ್ಟಪಟ್ಟು ಸಿಗ್ತಿದೆ, ಯಾವಾಗಲೂ ಒಂದು ಸತಿ ರೇರಾಗಿ ಸಿಗ್ತಿದೆ ಅಂತ ಹೇಳಿದ್ರೆ ಅದನ್ನು ತುಂಬ ಪ್ರೀಷಿಯಸ್ ಆಗಿ ಕಾಣ್ತೀವಿ ನಾವು. ಅದೇ ರೀತಿಯೇ ಆಗಿನ ಕಾಲದವ್ರಿಗೆ ಎಲ್ಲ ವ್ಯಾಲ್ಯೂಸು ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ವಿಚಾರಗಳು ಇಮಿಡಿಯೇಟಾಗಿ ಸಿಗ್ತಾ ಇರಲಿಲ್ಲ. ಈಗಿನ ಕಾಲದವ್ರಿಗೆ ಏನಂದರೆ ಕಣ್ಮುಚ್ಚಿ ತೆರೆಯೋಷ್ಟೊತ್ತಿಗೆ ಎಲ್ಲ ಪಟ್ ಅಂತ ಆನ್ಲೈನಲ್ಲಿ ಸಿಕ್ಬಿಡುತ್ತೆ, ಈಸಿಯಾಗಿ ಆಗೋಗ್ತಿದೆ ಅಲ್ವಾ. ಅದಕ್ಕೇ ಅದ್ರ ವ್ಯಾಲ್ಯೂನೇ ಗೊತ್ತಾಗ್ತಿಲ್ಲ. ಡೆಫಿನೆಟ್ಲಿ ಆಗಿನ ಕಾಲದವ್ರಿಗೆ ಎಲ್ಲ ವ್ಯಾಲ್ಯೂಸು ಯಾಕೆ ಗೊತ್ತಿದೆ ಅಂತ ಹೇಳಿದ್ರೆ ಅವ್ರು ಎಲ್ಲ ವಿಚಾರದಲ್ಲೂ ಸಣ್ಣ ವಿಚಾರದಲ್ಲೂ ಹ್ಯಾಪಿನೆಸ್ ಕಂಡ್ಕೊಂಡಿದ್ದಾರೆ. ಅದನ್ನು ನಾವು ಫಾಲೋ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿದ್ರೆ ನಮ್ಮ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಇರೋಷ್ಟರಲ್ಲೇ ನಾವು ಸಂತೃಪ್ತಿ ಪಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ನೂ ಹೊಸದಾಗಿ ಬರೋ ಅಂಥ ವಿಚಾರದ ಮೇಲೆ ನಮಗೆಷ್ಟು ಆಸಕ್ತಿ ಅಥವಾ ಒಂದು ಕೃತಜ್ಞತೆ ಇರುತ್ತೆ ಅಲ್ವಾ. ಸೊ ಅದಕ್ಕೇನೆ ಈ ವರ್ಷ ನೀವು ಏನಾದರೂ ಶುರು ಮಾಡಬೇಕು ಅಂತ ಹೇಳಿದ್ರೆ, ಏನಾದರೂ ನೀವು ಬದಲಾಗಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮಲ್ಲಿ ಏನಿದೆ ಅದಕ್ಕೆ ಫಸ್ಟು ಕೃತಜ್ಞತಾ ಮನೋಭಾವನೆನ ಬೆಳೆಸ್ಕೊಳ್ಳಿ. ಗ್ರ್ಯಾಟಿಟ್ಯೂಡ್ ಅನ್ನೋದು ಲೈಫಲ್ಲಿ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ನಾವು ಇರೋದ್ರ ಬಗ್ಗೆನೇ ಹ್ಯಾಪಿಯಾಗಿಲ್ಲ ಅಂತ ಹೇಳಿದ್ರೆ ಬರೋದ್ರ ಬಗ್ಗೆ ಹೆಂಗೆ ಹ್ಯಾಪಿಯಾಗಿರ್ತೀವಿ. ನನ್ನ ಎಕ್ಸ್ಪ್ರೆಷನ್ ಯಾಕೆ ಆ ರೀತಿ ಇತ್ತು ಅಂತ ಹೇಳಿದ್ರೆ, ನಾನು ಪೂಜೆ ಮಾಡೋವಾಗ ಅಂದ್ಕೊಳ್ತಿದ್ದೆ ಇವತ್ತು ಬೇವು ಬೆಲ್ಲದಲ್ಲಿ ಏನು ಜಾಸ್ತಿ ಬರುತ್ತೆ ನೋಡೋಣ ಅಂತ. ಬಟ್ ನನಗೆ ಬೇವೇ ಜಾಸ್ತಿ ಸಿಕ್ಕಿತ್ತು, ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಬಟ್ ಆದರೂ ಪರವಾಗಿಲ್ಲ. ಅಮ್ಮ ಅಂದರು ಬೇವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಸಿಹಿ ಜಾಸ್ತಿ ಆಗೋಯ್ತು ಅಂತ ಹೇಳಿದ್ರೆ ಶುಗರ್ ಬಂದುಬಿಡುತ್ತೆ, ಯೋಚನೆ ಮಾಡಬೇಡ, ಈ ವರ್ಷ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ ಕೊಟ್ಟರು. ಅದಕ್ಕೆ ನಮ್ಮ ಮನೆಯವ್ರ ಹತ್ರ ಕೇಳ್ತಾ ಇದ್ದೆ, ಏನೂ ಆಗಲ್ಲ ಬಿಡೆ ಅಂತ ಹೇಳ್ತಾ ಇದ್ರು. ಯುಗಾದಿ ಅಂದ್ರೇ ಮೊದಲು ನೆನಪಿಗೆ ಬರೋದೇ ಬೇವು ಬೆಲ್ಲ. ಇದು ಬರೀ ರುಚಿಗೋಸ್ಕರ ಅಲ್ಲ, ಜೀವನದ ಸಾರಾಂಶ ಕೂಡ ಇದರಲ್ಲಿದೆ. ಸಿಹಿ ಕಹಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದೇ ಇದ್ರ ಸಂದೇಶ. ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕಾರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಳಂದ ಭಕ್ಷಣಂ. ಅಂದರೆ ಈ ಬೇವಿನ ಸೇವನೆಯಿಂದ ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಯಾಗಲಿ ಅಂತಲೇ ಅರ್ಥ. ಸೊ ಆ್ಯಕ್ಚುಲಿ ನನಗೆ ಬೇವು ಜಾಸ್ತಿ ಸಿಕ್ಕಿರೋದ್ರಿಂದ ಆಯುಷ್ಯ ಮತ್ತು ಆರೋಗ್ಯ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡು ನನ್ನನ್ನೇ ನಾನು ಸಮಾಧಾನ ಮಾಡಿಕೊಂಡೆ. ಬಟ್ ಡೆಫಿನೆಟ್ಲಿ ಅದು ನಿಜಾನೇ. ಬೇವು ಬಂದಿದ ತಕ್ಷಣ ಬೇಜಾರು ಮಾಡ್ಕೊಳ್ಳೋದು, ಬೆಲ್ಲ ಬಂದಿದ ತಕ್ಷಣ ಖುಷಿಯಿಂದ ಹಿಗ್ಗೋದಲ್ಲ. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ಬರೋ ಅಂಥ ಕಷ್ಟಗಳನ್ನ ನೋಡಿ ನಾವು ಕುಗ್ಗೋಗಬಾರ್ದು, ಜೀವನದಲ್ಲಿ ಬರೋ ಅಂಥ ಸುಖಗಳನ್ನ ನೋಡಿ ನಾವು ಹಿಗ್ಗಬಾರ್ದು. ನಮಗೆ ಸುಖ ದುಃಖ ಏನೇ ಬರಲಿ ಎರಡನ್ನೂ ಸಮಾನವಾಗಿ ಕಾಣೋ ಅಂಥ ಮನಸ್ಥಿತಿ ಇರಬೇಕು. ನಮಗೆ ಏನಾದರೂ ಹೆಚ್ಚಾಗಿ ಸಂತೋಷ ಅಥವಾ ಜೀವನದಲ್ಲಿ ಸುಖ ಬಂದಾಗ ನಾವು ಹೆಂಗಿರಬೇಕು ಅಂತ ಹೇಳಿದ್ರೆ ತುಂಬಾ ವಿನಯವಾಗಿರಬೇಕು. ಕಷ್ಟ ಬಂತು ಅಂತ ಹೇಳಿದಾಗ ಕೂತ್ಕೊಂಡು ಅಳೋದಕ್ಕಿಂತ ನಾವು ಯಾವಾಗಲೂ ಅಷ್ಟೇನೆ ಅದನ್ನು ಫೇಸ್ ಮಾಡ್ತೀವಿ ಅಂತ ಸ್ಟ್ರಾಂಗಾಗಿ ಮುನ್ನುಗ್ಗಬೇಕು. ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋ ಅಂಥ ಹಾದಿಲಿ ಏನೇ ಅಡೆತಡೆ ಬಂದರೂ ದೃಢತೆಗೆ ಕೊರತೆನೇ ಇರಬಾರ್ದು, ಅಷ್ಟು ಕಾನ್ಫಿಡೆಂಟಾಗಿ ನಾವು ಇರಬೇಕು ಅಂತ ಬೇವು ಬೆಲ್ಲ ತಿಳಿಸ್ಕೊಡುತ್ತೆ. ಅದೇನೇ ಇರಲಿ, ನಿಮ್ಮ ಜೀವನದಲ್ಲಿ ಬೇವು ಕಡಿಮೆ ಇರಲಿ, ಬೆಲ್ಲ ಜಾಸ್ತಿ ಇರಲಿ ಅಂತಲೇ ನಾನು ಬಯಸ್ತೀನಿ. ಎಷ್ಟೇ ಕಷ್ಟಗಳು ಬಂದ್ರೂ ಧೈರ್ಯವಾಗಿರಿ, ಸುಖ ಬಂದರೆ ವಿನಿವಾಗಿರಿ, ಅಷ್ಟೇನೆ. ಇವತ್ತಿನ ಪೂಜೆ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಯಾವಾಗಲಿನ ಥರನೇ ಮನಸ್ಸು ತೃಪ್ತಿಯಿಂದ ಪೂಜೆ ಮುಗಿಸ್ಕೊಂಡು ಅಮ್ಮನ ಹತ್ರ ಆಶೀರ್ವಾದ ತಗೊಂಡ್ವಿ.
ಡಿಫಾಲ್ಟ್ ಅಮ್ಮ ನಮಗೆ ಎಲ್ಲರಿಗೂ ದುಡ್ಡು ಕೊಟ್ಟರು. ಸೊ ನಮ್ಮ ಪುಟಾಣಿಗೆ ಇಷ್ಟು ದಿವಸ ನನಗೆ ನಮ್ಮ ಮನೆಯವ್ರಿಗೆ ಮಾತ್ರನೇ ಕೊಡ್ತಿದ್ರು. ಸೊ ಹೋದ ವರ್ಷದಿಂದ ನಮ್ಮ ಪುಟಾಣಿನೂ ಆ್ಯಡಪ್ ಆದ. ಇದು ಒಂದು ಸೆಕೆಂಡ್ ಯುಗಾದಿ. ಹೋದ ವರ್ಷ ನಾನು ಅವನಿಗೆ ಎಣ್ಣೆ ಸ್ನಾನ ಮಾಡಿಸೋವಾಗ ಗುಂಗುರು ಕೂದಲಿತ್ತು, ಅದನ್ನು ತುಂಬಾ ಮಿಸ್ ಮಾಡ್ಕೋತಿದ್ದೆ. ಈ ಸತಿ ಸ್ನಾನ ಮಾಡಿಸೋವಾಗ ಅದು ಬೇರೆ ಜಾಸ್ತಿ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ರಲ್ಲ ನಮ್ಮ ಮನೆಯವರು, ಹೇರ್ಸ್ ಏನು ಅಷ್ಟೊಂದು ಇರಲಿಲ್ಲ. ಬಟ್ ಆದರೆ ಹೋದ ವರ್ಷ ಅಷ್ಟು ಕ್ಯೂಟಾಗಿದ್ದ ಅವನು. ಇನ್ನು ಹಬ್ಬದ ಸ್ಪೆಷಾಲಿಟಿನೇ ಹಬ್ಬದ ಅಡುಗೆಗಳು. ಹಬ್ಬದ ಅಡುಗೆ ನಡೀತಾ ಇದ್ರೆ ನಮ್ಮ ಮನೆಯವರು ಹೊರಗಡೆ ಇವರಿಬ್ಬರನ್ನೂ ಮೇಯಿಸ್ತಾ ಕೂತ್ಕೊಂಡಿದ್ರು. ಮೊನ್ನೆ ಜಾತ್ರೆಗೆ ಹೋದಾಗ ಬಬಲ್ಸ್ದು ತಂದಿದ್ವಲ್ವಾ, ಸೊ ಅದು ನಮ್ಮ ಚಿಂಟುಗೆ ತುಂಬಾ ಇಷ್ಟ. ಅವನು ಬಾಯಲ್ಲಿ ಕ್ಯಾಚ್ ಹಾಕ್ಕೊಳ್ತಿದ್ರೆ ನಮ್ಮ ಪುಟಾಣಿನೂ ಅದೇ ಥರನೇ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ. ಇನ್ನು ಅಡುಗೆ ಮನೇಲಿ ನಾನು ಅಮ್ಮ ತುಂಬಾ ಬ್ಯುಸಿಯಾಗಿದ್ವಿ. ಅಮ್ಮ ಮೇನ್ ಕುಕ್ಕು, ನಾನು ಅಸಿಸ್ಟೆಂಟ್ ಇವತ್ತು. ಯಾಕೆ ಅಂತ ಹೇಳಿದ್ರೆ ಅವರು ಒಬ್ಬಟ್ಟೆಲ್ಲ ಮಾಡ್ತಿದ್ರು ಅಲ್ವಾ, ಸೊ ಅದಕ್ಕೆ ನಾನು ಜಸ್ಟು ತಟ್ಟೋದಕ್ಕೆ ಮತ್ತು ಒಬ್ಬಟ್ಟನ್ನ ಬೇಯಿಸಾಕೋದಕ್ಕೆ ಹೆಲ್ಪ್ ಮಾಡ್ತಿದ್ದೆ. ಮತ್ತು ಮಿಕ್ಸಿ ರುಬ್ಕೊಡೋದು, ಪಾತ್ರೆ ತೊಳೆಯೋದು, ಸಣ್ಣ ಪುಟ್ಟ ಕೆಲಸಗಳು, ತರಕಾರಿ ಹೆಚ್ಕೊಡೋದು ಇದೆಲ್ಲ ಮಾಡ್ತಿದ್ದೆ. ಬಟ್ ಏನೋ ಒಂದು ಬೇಜಾರು ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಮೇಯ್ನಾಗಿ ಕುಕ್ ಮಾಡೋರ್ಗೇ ರೆಸ್ಪೆಕ್ಟು, ಅಸಿಸ್ಟೆಂಟ್ ಕೆಲಸ ಮಾಡೋದೆಲ್ಲ ಕೌಂಟಿಗೆ ಬರಲ್ಲ. ನಿಮಗೆ ಈ ಥರ ಯಾವತ್ತಾದರೂ ಅನುಭವ ಆಗಿದೆಯಾ? ಕಮೆಂಟ್ ಮೂಲಕ ತಿಳಿಸಿ. ನಾದ್ನೀರು ಕೆಲಸ ಮಾಡೋವಾಗ, ಅಥವಾ ಅತ್ತೆ ಸೊಸೆ, ಅಥವಾ ಅಮ್ಮ ಮಗಳು, ಇಲ್ಲ ಅಕ್ಕ ತಂಗಿ ಯಾರೇ ಕೆಲಸ ಮಾಡ್ತಿರಲಿ, ಅಡುಗೆ ಮನೆಯಲ್ಲಿ ನಾವು ಚಿಕ್ಕ ಕೆಲಸಗಳು ಮಾಡಿಕೊಡ್ತಿರ್ತೀವಲ್ಲ, ಅಂದರೆ ಹೆಚ್ಕೊಡೋದು, ಪಾತ್ರೆ ರಾಶಿ ಬೀಳ್ತಾನೆ ಇರುತ್ತೆ, ಅದು ತೊಳಿತಾನೇ ಇರಬೇಕು ಕಂಟಿನ್ಯೂಸ್ ಆಗಿ, ಇಲ್ಲಾಂದರೆ ಅದು ಒಂದು 2-3 ಶಿಂಕು ಫುಲ್ಲಾಗಿಬಿಡುತ್ತೆ. ಪಾತ್ರೆಗಳು ಇಡೋದಕ್ಕಾಗಲ್ಲ, ರಿಯೂಸ್ ಮಾಡೋದಕ್ಕೆ ಬೇಕು. ತರಕಾರಿ ಹೆಚ್ಕೊಡೋದ್ರಿಂದ ಹಿಡಿದು, ಸೊಪ್ಪು ಬಿಡಿಸ್ಕೊಡೋದ್ರಿಂದ ಹಿಡಿದು, ನಾವು ತಿರುಗಿಸಾಕ್ತೀವಲ್ಲ ಒಬ್ಬಟ್ಟು, ಅದರಿಂದ ಹಿಡಿದು ಎಲ್ಲ ಸಣ್ಣ ಪುಟ್ಟ ಅಸಿಸ್ಟೆಂಟ್ ಕೆಲಸ ಮಾಡಿರ್ತೀವಿ. ಬಟ್ ಎಲ್ಲರೂ ಅಷ್ಟೇ, ಮನೆಗೆ ಬಂದಿರೋವಂಥ ಗೆಸ್ಟ್ ಆದರೂ ಆಗಿರಲಿ, ಮನೇಲಿ ಊಟ ಮಾಡೋರಾದರೂ ಆಗಿರಲಿ, ಊಟ ಚೆನ್ನಾಗಿದೆ ಯಾರು ಮಾಡಿದ್ದು ಅಂತ ಕೇಳ್ತಾರೆ ಹೊರತು ಯಾರು ಹೆಲ್ಪ್ ಮಾಡಿದ್ದಂತ ಮಾತ್ರ ಕೇಳಲ್ಲ. ಆಗ ಹೈಲೈಟ್ ಆಗೋದೇ ಇಲ್ಲ ನಾವು. ಬಟ್ ಇಟ್ಸ್ ಓಕೆ. ಒಂದು ಸಂತೋಷ ಏನು ಅಂತ ಹೇಳಿದ್ರೆ, ನಾವು ಕೂಡ ಕೆಲಸ ಮಾಡಿದ್ವಿ, ಇಬ್ಬರು ಕೆಲಸ ಸಲೀಸಾಯಿತು ಅಲ್ವಾ, ಇಬ್ಬರು ಹಂಚ್ಕೊಂಡು ಮಾಡಿದ್ವಿ ಅಂತ. ಸೊ ಅದಕ್ಕೆ ಖುಷಿ ಆಗುತ್ತೆ. ಹಬ್ಬದ ಅಡುಗೆ ತಯಾರಿ ಆಯಿತು. ಇವತ್ತಿನ ಮೆನ್ಯೂ ಅಲ್ಲಿ ಬಿಸಿ ಬಿಸಿ ಒಬ್ಬಟ್ಟು, ವಡೆ, ಆಮೇಲೆ ಕಡಲೆಕಾಳಿನ ಗೊಜ್ಜು, ಚಿತ್ರಾನ್ನ ಮತ್ತು ಕೋಸಂಬರಿ ನಾನು ಮಾಡಿದೆ. ಆಮೇಲೆ ಅನ್ನ ಮಾಡಿದ್ದೆ. ಅಮ್ಮ ರಸಮು, ಒಬ್ಬಟ್ಟು ರಸ ಸ್ಪೆಷಾಲಿಟಿ ಅಲ್ವಾ, ಒಬ್ಬಟ್ಟು ರಸ, ಒಬ್ಬಟ್ಟು, ವಡೆ ಎಲ್ಲ ಅಮ್ಮ ಮಾಡಿದ್ರು. ಇವತ್ತಿನ ಹಬ್ಬದ ಅಡುಗೆ ಅಷ್ಟು ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಹಬ್ಬದ ಅಡುಗೆ ತಿಂತಾ ಇದ್ದರೆ ಬೆಳಗ್ಗಿಂದ ಮಾಡಿದ ಕೆಲಸದ ಸ್ಟ್ರೆಸ್ ಎಲ್ಲನೂ ಹಾಗೆ ಕರ್ಗೋದಂಗೆ ಫೀಲ್ ಆಗ್ತಿತ್ತು. ಒಂದೇ ಒಂದು ಮಿಸ್ ಆಗಿದ್ದೇನೋ ಅಂತ ಹೇಳಿದ್ರೆ ಬಾಳೆ ಎಲೆ. ನಮ್ಮ ಮನೆಯವ್ರು ಎಷ್ಟೋ ಹುಡ್ಕೊಂಡು ಬಂದರು, ಬಟ್ ಸಿಕ್ಕಿರಲಿಲ್ಲ. ಅದು ಒಂದು ಇದ್ದಿದ್ರೆ ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿರ್ತಿತ್ತು. ಸೊ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ರುಚಿಯಾಗಿರುವಂಥ ಹಬ್ಬದ ಅಡುಗೆ ತಿಂದು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಸಂಜೆ ಅಪ್ಪ ಅಮ್ಮನಿಗೂ ಕೂಡ ಅಡುಗೆ ಮಾಡಿದ್ವಲ್ಲ, ಅದೆಲ್ಲನೂ ಪ್ಯಾಕ್ ಮಾಡಿ ಸಂತೆಯಿಂದ ಸ್ವಲ್ಪ ತರಕಾರಿ ತಂದಿದ್ದೆ, ಅದೆಲ್ಲನೂ ಕೊಟ್ಟು ಕಳಿಸ್ದೆ. ನಾನು ತುಂಬಾ ಟಯರ್ಡ್ ಆಗಿದ್ದರಿಂದ ಮನೆಗೆ ಹೋಗೋಕ್ಕಾಗಿರಲಿಲ್ಲ. ಬಟ್ ನಮ್ಮ ಮನೆಯವ್ರನ್ನ ಕಳಿಸಿ ಆಶೀರ್ವಾದ ತೊಗೊಬನ್ನಿ ಅಂತ ಹೇಳಿದ್ದೆ. ಸೊ ಅವರು ಹೊರಟರು, ಮತ್ತು ನಮ್ಮ ಪುಟಾಣಿನ ನೋಡ್ಕೊಳ್ಳೋ ಕೆಲಸ ಮತ್ತೆ ನಂಗೆ ಬಂತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಆಚರಣೆ ಮಾಡಿದ್ವಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿ ಯುಗಾದಿ ಹಬ್ಬನ ಆಚರಿಸಿದ್ರಿ ಅಂತ ನಂಬ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಿಮಗೆ ಎಲ್ಲ ರೀತಿಯಾಗಿರುವಂಥ ಒಳ್ಳೆ ಆನಂದ, ಸಂತೋಷ, ಆರೋಗ್ಯ, ಐಶ್ವರ್ಯ ಎಲ್ಲದನ್ನೂ ತಂದುಕೊಡ್ಲಿ ಅಂತ ಭಾವಿಸ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್ ಫ್ರೆಂಡ್ಸ್. ಈ ವ್ಲಾಗು ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಆ ಲೈಕು ನನಗೆ ತುಂಬಾ ಎನ್ಕರೇಜಿಂಗ್ ಆಗಿ ಫೀಲ್ ಮಾಡಿಸುತ್ತೆ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಅದಕ್ಕೆ ನಾನು ಕಾಯ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.